ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡ್ಬೋದು ನೀವು 5:40 ಆಗಿದೆ. ಬೆಳಗ್ಗೆ ನಾವು ಹೋಗ್ತಾ ಇದ್ದೀವಿ ತ್ರಿಶೂರ್ಪುರಂ. ಆ್ಯಂಡ್ ಸುತ್ತಲೂ ಕತ್ಲೆ, ಹಕ್ಕಿಗಳ ಚಿಲಿಪಿಲಿ ಸೌಂಡು. ನಾವು ತ್ರಿಶೂರ್ಪುರಂ ಜಾತ್ರೆ ನೋಡ್ಲಿಕ್ಕೆ ಹೋಗ್ತಿರೋದು. ಇಲ್ಲಿಂದ ಆಫ್ ತನಕ ಮಾತ್ರ ನಾವು ಕಾರಲ್ಲಿ ಹೋಗೋಕ್ಕಾಗೋದು. ಅದಾದಮೇಲೆ ನಾವು ಹೋಗೋಕ್ಕಾಗಲ್ಲ. ನಮ್ಮ ಮನೆಯಿಂದ ಇಲ್ಲಿ ತುಂಬ ದೂರ ಇತ್ತು, ಹಾಗಾಗಿ ನೋಡ್ಬೋದು ನೀವು ಟೈಮು 6:40 ಆಗಿದೆ. ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ 1 ಕಿಲೋಮೀಟರ್ ಮೇಲೆ ಆಗುತ್ತೆ ಅನ್ಕೋತೀನಿ. ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು, ಯಾಕಂದರೆ ವೆಹಿಕಲ್ಸ್ ಇಲ್ಲ, ಬಿಡಲ್ಲ. ಎಲ್ಲ ಅಲ್ಲಲ್ಲಿ ಪೊಲೀಸ್ ಅವ್ರು ಇರ್ತಾರೆ, ಹಾಗಾಗಿ ನಮಗೆ ವೆಹಿಕಲ್ಸ್ ಬಿಡೋದೇ ಇಲ್ಲ. ತುಂಬ ರೆಸ್ಟ್ರಿಕ್ಷನ್ ಇದೆ. ನೋಡಿ, ಅವರಿಗೆ ಅರ್ಜೆಂಟ್ ಇದ್ದರೆ, ಎಮರ್ಜೆನ್ಸಿ ಇದ್ದರೆ ಮಾತ್ರ ಬಿಡ್ತಾರೆ. ನಾವು ಹಾಗಾಗಿ ನಡ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು, ನಾನು ಎಲ್ಲ ವೀಡಿಯೋದಲ್ಲೂ ಇದನ್ನೆಲ್ಲ ತೋರಿಸಿದ್ದೀನಿ. ಡಾಗ್ಸ್ ಎಲ್ಲ, ಈ ಶಾಪ್ಸ್ ಎಲ್ಲ. ಬಟ್ ಆ ರೂಟಲ್ಲೇ ನಡ್ಕೊಂಡು ಹೋಗಬೇಕು. ವಡಗನಾಥನ್ ಟೆಂಪಲ್ಲಿಗೆ, ಅಲ್ಲೇ ಜಾತ್ರೆ ನಡೆಯೋದ್ರಿಂದ ನಡೆದು ಈ ಶೆಕೆಗೆ ಆಲ್ರೆಡಿ ಬೇವ್ತು ಹೋಗ್ಬಿಟ್ಟಿತ್ತು. ನೋಡಿ ಎಷ್ಟು ದೂರ ಇದೆ ಅಂತ. ನಾವು ಆಲ್ರೆಡಿ ನಡ್ಕೊಂಡು ತುಂಬ ದೂರ ಬಂದಿದ್ದು, ಇನ್ನೂ ನಡಿಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ ಗೋಪುರ, ಅದೇನೆ. ಅಲ್ಲಿಂದ ಸ್ವಲ್ಪ ಪಕ್ಕದಲ್ಲಿ ರೂಟ್ ಇದೆ, ಅಲ್ಲಿ ಹೋಗಬೇಕು. ಅಂದರೆ ಸಿಕ್ಕಾಪಟ್ಟೆ ಆ್ಯಂಬುಲೆನ್ಸು ಅದು ಇದು ಎಲ್ಲ, ತುಂಬ ಪೊಲೀಸ್ಗಳು ಸಾಕಷ್ಟು ಜನ ಇದ್ದರು. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನಾವು ಆಲ್ರೆಡಿ ಹೋದಾಗ 6:45 ಮೇಲೆ ಆಗಿತ್ತು, 6:50 ಆಗಿತ್ತು. ಯಾಕಂದರೆ ಅಷ್ಟು ಬೇಗ ಹೋದ್ರೇ ಅಲ್ಲಿ ನಮಗೆ ನಿಂತ್ಕೊಳ್ಳಿಕ್ಕೆ ಪ್ಲೇಸ್ ಸಿಗೋದು ಅನ್ನೋ ಕಾರಣಕ್ಕೆ ಅಷ್ಟು ಬೇಗ ಹೋಗಿದ್ದು. ನೋಡ್ಬೋದು ನೀವು ಆಲ್ರೆಡಿ ಎಷ್ಟು ಜನ ತುಂಬಿಕೊಂಡಿದ್ದಾರೆ ಅಂತ. ಪೊಲೀಸವರು ಇದ್ದಾರೆ, ತುಂಬ ಜನ. ನೋಡಿ ಆಲ್ರೆಡಿ ಎಷ್ಟು ಜನ ನಿಂತಿದ್ದಾರೆ ಅಂತ, ವೆಯ್ಟ್ ಮಾಡಿಕೊಂಡು. ನಾವು ಹೋಗಿ ನಿಂತ್ಕೊಂಡಾದಮೇಲೆ ತುಂಬ ಜನ ಸೇರಿಕೊಂಡ್ರು. ಆ್ಯಂಡ್ ಮೇನ್ ಪಾರ್ಟ್ ಏನಂದರೆ, ಇದರಲ್ಲಿ ಸುರೇಶ್ ಗೋಬಿ ಬಂದಿದ್ದಾರೆ. ಅವ್ರನ್ನ ನಾನು ನಿಮಗೆ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಆ್ಯಂಡ್ ಮಲಯಾಳಂ ಮೂವಿ ಹೀರೋಯಿನ್ನು ಇದ್ದಾರೆ ನೋಡಿ, ಸುರೇಶ್ ಗೋಬಿ. ಈಗ ಸುರೇಶ್ ಗೋಬಿ ಫಿಲ್ಮ್ ಇದರಲ್ಲಿ ಬಿಟ್ಟು ರಾಜಕೀಯಕ್ಕೆ ಸೇರ್ಕೊಂಡಿದ್ದಾರೆ. ಅವರು ವಿನ್ ಆದರು ರಾಜಕೀಯದಲ್ಲಿ. ಅವರು ಕಾಂಗ್ರೆಸ್ ಅನ್ಕೋತೀನಿ, ಮೇ ಬಿ ವಿನ್ ಆಗಿದ್ದಾರೆ. ಇನ್ನೊಂದು ಸೈಡ್ ಮಲಯಾಳಂ ಚಾನಲ್ ಆ್ಯಂಕರ್ಸ್ ಎಲ್ಲ ಬಂದಿದ್ದರು. ಸುರೇಶ್ ಗೋಬಿನ ನೋಡ್ಲಿಕ್ಕೆ ಎಷ್ಟು ಜನ ತುಂಬಿಕೊಂಡಿದ್ರು ಅಂತ. ನೋಡಿ, ಆ್ಯಂಕರ್ಸು ಬಂದಿದ್ದಾರೆ, ಈ ಮಲಯಾಳಂ TV ಆ್ಯಂಕರ್ಸ್ ಅವರು. ಆನೆ ಎಂಟ್ರಿ ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತಿದೆ.
ಇಲ್ಲಿ ನೋಡ್ಬೋದು ನೀವು ಮೂವಿ ಹೀರೋಯಿನ್ ಅವರು, ಮಲಯಾಳಂ ಮೂವಿ ಹೀರೋಯಿನ್, ಅವ್ರ ಜೊತೆ ಸಂಭಾಷಣೆ ನಡೀತಾ ಇದೆ. ಇದೆಲ್ಲ ತ್ರಿಶೂರ್ಪುರಂ ಟೈಮಲ್ಲಿ ಬೆಳಗಿನ ಜಾವ ಒಂದು 7 ಮೇ ಬಿ. ಕೇರಳದಲ್ಲಿ ಈ ವಾದ್ಯ ತುಂಬ ಫೇಮಸ್ಸು. ನೋಡಿ ಎಷ್ಟು ಜನ, ಅಷ್ಟು ಬೆಳಗ್ಗೆ ಆದ್ರೂ ಅಷ್ಟು ಜನ ತುಂಬಿಕೊಂಡಿದ್ದಾರೆ ನೋಡಿ. ಆನೆ ಬರ್ತಾ ಇದೆ ದೇವಸ್ಥಾನದ ಒಳಗಿಂದ. ಅಷ್ಟು ರಶಲ್ಲೂ ನೋಡೋದೊಂದು ಚಂದ. ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾವು ಇಲ್ಲಿಂದ ಕೇರಳ ಹೋಗಿ ತ್ರಿಶೂರ್ಪುರಂ ನೋಡಲೇಬೇಕು ಅಂತ ಹಠ ಮಾಡಿ ಅಷ್ಟು ಬೆಳಗಿನ ಜಾವ ಬಂದು ನಾವು ವೆಯ್ಟ್ ಮಾಡ್ತಿದ್ದೀವಿ ಮೇಯ್ನ್ ಇದಕ್ಕೋಸ್ಕರ. ಬರ್ತಾಯಿದೆ ಆನೆಗಳು. ತುಂಬ ರಶಲ್ಲಿ ಮೇಲೆ ಹಿಡಿದು ಫೋನು ವೀಡಿಯೋ ಮಾಡಬೇಕು, ಕೈಯೆಲ್ಲ ನೋವು ಬಿದ್ದೋಯ್ತು, ಕೈ ಅಷ್ಟು ಕಷ್ಟ ಆಗ್ಬಿಡ್ತು. ಹಾಗಾದರೆ ಅಷ್ಟು ಜನ ಇದ್ದಾರೆ, ಕೈನ ಮೇಲೆ ಎತ್ತಿ ವೀಡಿಯೋ ಮಾಡಬೇಕು, ಇಲ್ಲ ಅಂದರೆ ಎಲ್ಲರಿಗೂ ತಲೆಗಳೇ ಕಾಣಿಸುತ್ತೆ. ನೋಡಿ ಎಷ್ಟು ಚೆಂದ ನೋಡಲಿಕ್ಕೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ಸ್ ನನಗೆ.
ಇದು ಮೈನ್ ಆನೆ. ಇದು ಮಧ್ಯದಲ್ಲಿ ಇರುತ್ತೆ, ದೇವ್ರನ್ನ ಹಿಡ್ಕೊಂಡು. ಇದೇ ಮೇಯ್ನು. ಈ ಆನೆಗಳಿಗೆ ಹೆಸರುಗಳು ಇದೆ, ನನಗಷ್ಟು ಗೊತ್ತಿಲ್ಲ. ನೋಡೋದೊಂದು ರೋಮಾಂಚದ ದೃಶ್ಯಗಳಿದೆಲ್ಲ. ಅಂತೂ ನೋಡಿ, ನಾವು ರಿಟರ್ನ್ ಬರುವಾಗ ಇಲ್ಲೆಲ್ಲ ಚಾಟಿಲಿ ಹೊಡ್ಕೊಂಡೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ. ಒಂದು ಸೈಡಲ್ಲಿ ತುಂಬ ಫೇಮಸ್ ಆಗಿರೋ ಒಂದು 4 ಡ್ಯಾನ್ಸರ್ನ ನೋಡಿದ್ವಿ ನಾವು. ತುಂಬ ಫೇಮಸ್ ಅವರು. ಆ್ಯಂಡ್ ತುಂಬ ಟಯರ್ಡ್ ಆಗೋಯ್ತು ನಮಗಂತೂ ಅಲ್ಲಿ ನಿಂತು ವೀಡಿಯೋ ಮಾಡಿಕೊಂಡು ಎಲ್ಲ ಮಾಡೋಷ್ಟರಲ್ಲಿ. ಯಾರು ತ್ರಿಶೂರ್ಪುರಂ ನೋಡೋಕ್ಕಾಗಿಲ್ವೋ ದಯವಿಟ್ಟು ಈ ವಿಡಿಯೋ ನೋಡಿ. ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೂ ಖುಷಿಯಾಗಿದೆ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬಿದ್ದೀನಿ. ಆ್ಯಂಡ್ ಇವರೇ ಹೇಳ್ತೀನಿ, ಕೇರಳದ ಫೇಮಸ್ ಡ್ಯಾನ್ಸರ್. ಎನಿವೇಸ್, ತ್ರಿಶೂರ್ಪುರಂ ಮುಗೀತು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.